ಹಾಯ್ ಎಲ್ರಿಗೂ ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಬಂದೆ ಇವಾಗ. ಸಿನಿಮಾದ ಫಸ್ಟ್ ಅಂದರೆ ಟೈಟಲಿಂದ ಹಿಡ್ಕೊಂಡು ಟ್ರೈಲರ್ ತನಕನೂ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಬಂದಿತ್ತು. ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು. ಸಿನಿಮಾನೂ ಕೂಡ ಹಾಗೆ ಐತಿ. ನೀವು ಪೇಪರ್ನಾಗೆಲ್ಲ ಒಂದು ಸಣ್ಣ ಕಾಲಮ್ನಾಗ ಓದಿರ್ತೀರಿ, ಇಲ್ಲಾಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನಾಗ ನೋಡಿರ್ತೀರಿ. ಆ ಥರದೊಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡಲ್ ಕ್ಲಾಸ್ ಲೈಫ್, ಆ ಬದುಕನ್ನು ಹಸನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು. ಸೊ ಒಟ್ಟಾರೆ ಆ ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಬಿಟ್ಟಾರಂದ್ರೆ ಇರುವಂಥ ಚಿಕ್ಕ ಸಮಯದಾಗ, ಎಸ್ಪೆಷಲಿ ಬೆಂಗಳೂರು ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೋಮಯಾಜಿ ಅವ್ರದ್ದು ಒಂದು ಶಾರ್ಟ್ ಫಿಲಮ್ ನೋಡಿದೆ ನಾನು, ಬೆಸ್ಟ್ ಆಗ್ತಾರೆ ಅಂತ. ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ. ಸೊ ಪಿಕ್ಚರ್ ಭಾಳ ಇಷ್ಟ ಆಯಿತು, ಅವ್ರ ಕೆಲಸಗಳು ಭಾಳ ಇಷ್ಟ ಆಯಿತು. ಆ್ಯಂಡ್ ಇಡೀ ಪಿಕ್ಚರಲ್ಲಿ ಬರುವಂಥ ಪ್ರತಿ ಆ್ಯಕ್ಟ್ರುಗಳು ಭಾಳ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ನಮ್ಮ ರಾಕೇಶ್ ಅಡ್ಗ ಅವರು, ಮತ್ತು ಪೂರ್ಣ, ಪ್ರಭು, ತೇಜು ಬೆಳವಾಡಿ, ಮತ್ತು ಸುನೀಲ್ ಸರು, ಪ್ರತಿಯೊಬ್ಬರು, ಶೈನ್ ಶೆಟ್ಟಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ. ಶುರುವಿಂದ ಕೊನೆವರೆಗೂ ನಿಮ್ಮನ್ನು ಹುಕ್ ಮಾಡಿಡುತ್ತೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿರಿ. ಮರ್ಯಾದೆಗೆ ಅಂಜೋರು, ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಕ್ಚರ್ ನೋಡಿರಿ. ಇಡೀ ತಂಡಕ್ಕೆ, ಪ್ರದೀಪ್ ಅವ್ರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು.